ಅದ್ ಮಿಕ್ಕಿ ತುಪ್ಪ ಐತಲ್ಲ ಅದನ್ನ ಹಾಕೋಣ. ಹೆಸರುಬೇಳೆ, ಕೊಬ್ಬರಿ ತುರಿ, ನೆನ್ಸಿಟ್ಟಿದ್ವಲ್ಲ ಆ ಅವಲಕ್ಕಿ, ಇಷ್ಟು ನೀರ್ ಹಾಕ್ತೀನಿ, ಬೆಲ್ಲ ಅದು ಹಾಕೋಣ, ಹಾಕ್ಬಿಡೋಣ. ಈಗ ಉರಿಸಲು ಮತ್ತೆ ದ್ರಾಕ್ಷಿ ಗೋಡಂಬಿ, ಸ್ನೇಹಿತರೆ ರೆಡಿಯಾಗಿದೆ. ನಮಸ್ತೆ, ಹರೇ ಕೃಷ್ಣ. ಸ್ನೇಹಿತರೆ, ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ದಿನ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಇದು ನನ್ನ 50ನೇ ವಿಡಿಯೋ. ನನ್ಗೆ ನಂಬಕ್ಕಾಗ್ತಿಲ್ಲ 50 ವಿಡಿಯೋ ಮಾಡಿದ್ದೀನ ಅಂತ. ಯಾಕೆಂದ್ರೆ ನನಗೆ ಓದಕ್ಕೂ ಬರಲ್ಲ, ಬರೆಯೋದಕ್ಕೂ ಬರಲ್ಲ. ಇಷ್ಟು ಮಾಡ್ತೀನಿ ಅಂತ ನಾನು ಕನ್ಸಲು ಅನ್ಕೊಂಡಿರ್ಲಿಲ್ಲ. ಹಾಗೆ ಮೀಡಿಯಾ ಮಾಸ್ಟರ್ ಅವರ ತಂಡಕ್ಕೆ ಧನ್ಯವಾದಗಳು. ಯಾಕೆಂದ್ರೆ ಅವರು ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ನಾವು ಈ ತರ ಇಷ್ಟು ಮಾಡಕ್ ಆಗ್ತಿರ್ಲಿಲ್ಲ. ಮೊದಲಿಗೆ ಅವ್ರಿಗೆ ನಮಸ್ಕಾರಗಳು. ಹಾಗೆ ನೋಡಿ ಸ್ನೇಹಿತರೆ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತು ಅವಲಕ್ಕಿ ಹೆಸರುಬೇಳೆ ಖೀರು ಯಾವ ಥರ ಮಾಡೋದು ಮತ್ತೆ ಅದಕ್ಕೆ ಏನೇನು ಬೇಕು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬನ್ನಿ ಯಾಕೆ ಮಾಡೋದು ಅವಲಕ್ಕಿ ಹೆಸರುಬೇಳೆ ಖೀರು ನೋಡೋಣ. ಬನ್ನಿ ಸ್ನೇಹಿತರೆ, ಮೊದಲಿಗೆ ನೋಡೋಣ ಅವಲಕ್ಕಿ ಹೆಸರುಬೇಳೆ ಖೀರಿಗೆ ಬೇಕಾಗಿರೋ ಪದಾರ್ಥಗಳು. ಮೊದಲಿಗೆ 1 ಕಪ್ಪು ಅವಲಕ್ಕಿ ಮೊದಲೇ ನೆನೆಸಿಟ್ಟಿರೋದು. ಹಾಗೆ ನೆನೆಸಿಟ್ಟಿರೋ ಹೆಸರುಬೇಳೆ ಒಂದು 4 ಸ್ಪೂನು, ಸ್ವಲ್ಪ ತುರಿದಿಟ್ಟಿರೋ ಕೊಬ್ಬರಿ, 3 ಏಲಕ್ಕಿ, 2 ಲವಂಗ, ಹಾಗೆ 1.5 ಕಪ್ಪು ಬೆಲ್ಲದ ಪುಡಿ. 1 ಕಪ್ ಅವಲಕ್ಕಿಗೆ 1.5 ಕಪ್ ಬೆಲ್ಲದ ಪುಡಿ, ದ್ರಾಕ್ಷಿ ಗೋಡಂಬಿ ಸ್ವಲ್ಪ, ತುಪ್ಪ ಒಂದು 3 ಸ್ಪೂನು, 1 ಬಟ್ಲು ಹಾಲು. ಇಷ್ಟು ಕೂಡ ಅವಲಕ್ಕಿ ಹೆಸರುಬೇಳೆ ಖೀರಿಗೆ ಬೇಕು. ಬನ್ನಿ ಈಗ ಯಾವ ತರ ಮಾಡೋದು ನೋಡೋಣ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಬೆಲ್ಲನ ಸ್ವಲ್ಪ ಕಾಯಿಸ್ಕೊಂಬಿಡೋಣ. ಯಾಕೆಂದ್ರೆ ಅದರಲ್ಲಿ ಧೂಳು, ಸಣ್ಣ ಸಣ್ಣ ಕಲ್ಲೆಲ್ಲ, ಸುಣ್ಣ ಎಲ್ಲ ಇರುತ್ತೆ. ಹಂಗಾಗಿ ಬನ್ನಿ ಈಗ ಒಂದು ಪಾತ್ರೆ ಇಡೋಣ. ಪಾತ್ರೆ ಇಟ್ಟು ನೋಡಿ, ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ. ಇದಕ್ಕೆ 1.5 ಕಪ್ಪು ಬೆಲ್ಲ, 1 ಕಪ್ ಅವಲಕ್ಕಿ, 1.5 ಕಪ್ ಬೆಲ್ಲ. ಇದು ಬೆಲ್ಲದ ಪುಡಿ. ಸ್ವಲ್ಪ ಬೆಲ್ಲ ಕರಗಿಸೋತಕ್ಕಷ್ಟೇ, ಕರಗಿಸಿ ತೆಗೆದಿಕ್ಕಣ. ಬನ್ನಿ ಸ್ನೇಹಿತರೆ, ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಕರೆದು ಎತ್ತಿಕ್ಕಣ. ನೋಡಿ ಸ್ನೇಹಿತರೆ, ತುಪ್ಪ ಕಾದಿದೆ. ದ್ರಾಕ್ಷಿ ಹಾಕಂತೀನಿ. ಮತ್ತೆ ಗೋಡಂಬಿ, ಮತ್ತೆ ಲವಂಗ 2.
ಸ್ವಲ್ಪ ಏಲಕ್ಕಿ ಪುಡಿ, ಇದನ್ನ ತೆಗೆದಿಕ್ಕಂತೀನಿ. ಸ್ನೇಹಿತರೆ, ಬೆಲ್ಲನು ಚೆನ್ನಾಗಿ ಕರಗಿದೆ. ಈಗ ಇದನ್ನ ಸೋಸ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ಬೆಲ್ಲನ ಫಿಲ್ಟರ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟೊಂದು ಕಸ ಎಲ್ಲ ಇದೆ. ಬನ್ನಿ ಸ್ನೇಹಿತರೆ, ಈಗ ಯಾಕೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬಾಣಲಿ ಇಡೋಣ. ಹಾಗೆ ಮೊದಲೇ ದ್ರಾಕ್ಷಿ ಗೋಡಂಬಿ ಕರ್ದಿಕ್ಕಿದ್ವಿ, ಅದ್ ಮಿಕ್ಕಿ ತುಪ್ಪ ಇತ್ತಲ್ಲ ಅದನ್ನ ಹಾಕೋಣ. ಇದಕ್ಕೆ ನೆನೆಸಿಟ್ಟಿರೋ ಹೆಸರುಬೇಳೆ, ಕೊಬ್ಬರಿ ತುರಿ, ಇದಕ್ಕೆ ಮೊದಲೇ ನೆನೆಸಿಟ್ಟಿದ್ವಲ್ಲ ಆ ಅವಲಕ್ಕಿ, ಇದಕ್ಕೊಂದು ಅರ್ಧ ಬಟ್ಲಷ್ಟು ನೀರು ಹಾಕ್ತೀನಿ. ಇದು ತಳ ಹಿಡ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ನೀರು ಹಾಕೋದಷ್ಟೇ. ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ, ಜಾಸ್ತಿ ಉರಿ ಮಾಡಬೇಡಿ. ಈಗ ನಾವು ಮೊದಲೇ ಸೋಸಿಟ್ಟಿದ್ವಲ್ಲ ಬೆಲ್ಲ, ಅದು ಹಾಕೋಣ. ಸ್ವಲ್ಪ ಅದೇ ಗ್ಲಾಸ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅಲ್ಲಾಡ್ಸ್ಬಿಟ್ಟು ಅದನ್ನು ಹಾಕ್ಬಿಡೋಣ. ಈಗ ಉರಿ ಸ್ವಲ್ಪ ಜಾಸ್ತಿ ಮಾಡಿ. ಪಾಯಸ ಸ್ವಲ್ಪ ಕಪ್ಪಿದ್ರು ಕೂಡ ಆರೋಗ್ಯಕ್ಕೆ ಒಳ್ಳೇದು. ಯಾಕೆಂದ್ರೆ ಸಕ್ಕರೆ ಕಂಪೇರ್ ಮಾಡಿದ್ರೆ ಬೆಲ್ಲ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೇದು. ಅದರಲ್ಲೂ ಕಪ್ಪು ಬೆಲ್ಲನೇ ಉಪಯೋಗಿಸ್ಬೇಕು. ವೈಟ್ ಬೆಲ್ಲ ಅದಕ್ಕೆ ಕೆಮಿಕಲ್ ಎಲ್ಲ ಹಾಕಿ ಅದನ್ನ ವೈಟ್ ಮಾಡಿರ್ತಾರೆ. ಅದ್ರ ಬದಲು ನೀವು ಸಕ್ಕರೆನ ಉಪಯೋಗಿಸ್ಬೋದು. ಬೆಲ್ಲ ಮಾಡೋದಾದ್ರೆ ಈ ತರ ಆರ್ಗ್ಯಾನಿಕ್ ಬೆಲ್ಲನೇ ಉಪಯೋಗಿಸಿ. ನೋಡಿ ಸ್ನೇಹಿತರೆ, ಹೆಸರುಬೇಳೆ ಅವಲಕ್ಕಿ ಕೂಡ ಬೆಂದಿದೆ. ಈಗ ಸಣ್ಣ ಉರಿಯಲ್ಲಿ ಏಲಕ್ಕಿ ಪುಡಿ, ಮತ್ತೆ ಹಾಲು,
ಮತ್ತೆ ದ್ರಾಕ್ಷಿ ಗೋಡಂಬಿ. ನೋಡಿ ಸ್ನೇಹಿತರೆ, ರೆಡಿಯಾಗಿದೆ ಆರೋಗ್ಯಕರ ಅವಲಕ್ಕಿ ಹೆಸರುಬೇಳೆ ಖೀರು. ನೀವು ಒಮ್ಮೆ ಮಾಡಿ ಹೇಗಿತ್ತು ಅಂತ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ನಿಮ್ಮ ಆಲೋಚನೆಗಳು ಸರಿಯಾಗಿದ್ದರೆ, ನೀವು ಹೋಗುವ ದಾರಿ ನೇರವಾಗಿದ್ದರೆ, ನಿಮ್ಮ ಪ್ರಯತ್ನದ ಜೊತೆ ಪರಿಶ್ರಮವಿದ್ದರೆ, ಗೆಲ್ಲಲೇಬೇಕೆಂಬ ಛಲವಿದ್ದರೆ, ನಿಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪವಿದ್ದರೆ, ಈ ಜಗತ್ತಿನಲ್ಲಿ ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಏನಂತೀರಾ? ಬನ್ನಿ ಸ್ನೇಹಿತರೆ, ರೆಡಿಯಾಗಿದೆ ಅವಲಕ್ಕಿ ಹೆಸರುಬೇಳೆ ಖೀರು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್. ಈಗ ತಿಂದು ನೋಡೋಣ ಹೇಗಿದೆ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಇಷ್ಟೊಂದು ಖುಷಿ ದಿನ ಇವತ್ತು, ಯಾಕೆಂದ್ರೆ ಇದು 50ನೇ ವಿಡಿಯೋ. ಹಂಗಾಗಿ ಅದಕ್ಕೋಸ್ಕರನೇ ಸ್ವೀಟೇ ಮಾಡೋಣ ಅಂತ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಹಾಗೂ ನಿಮಗೂ ಕೂಡ ಧನ್ಯವಾದಗಳು. ಯಾಕೆಂದ್ರೆ ನನಗೆ ವಿಡಿಯೋ ಅದ ಅನುಭವನೂ ಇರಲಿಲ್ಲ, ಆದ್ರೂ ಕೂಡ ಏನೋ ಒಂದು ಪ್ರಯತ್ನ ಮಾಡೋಣ ಅಂತ ಶುರು ಮಾಡಿದ್ದು. ನಿಮ್ಮೆಲ್ಲರ ಸಹಕಾರದಿಂದ 50 ವಿಡಿಯೋ ಪೂರೈಸಿದ್ದೀನಿ. ಹಾಗೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ.